ಜಮ್ಮುವಿನಲ್ಲಿ ನಡೆದಂತಹ ಅಟ್ಟಹಾಸ ಭಯೋತ್ಪಾದಕರ ಹತ್ಯೆ ಉಗ್ರರ ಗುಂಡಿಗೆ ಬಲಿಯಾದವರಿಗೆ ಸೇನೆಯಿಂದ ಗೌರವ ವಂದನೆ ಸಲ್ಲಿಸಲಾಗಿದೆ. ಶ್ರೀನಗರದಲ್ಲಿ ಅಮಿತ್ ಶಾ ಹಾಗೆ ಸೇನೆಯಿಂದ ಗೌರವ ವಂದನೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಸಂತೋಷ್ ಲಾಡ್ ಎಲ್ಲರೂ ಕೂಡ ಮೃತರಿಗೆ ನಮನವನ್ನ ಸಲ್ಲಿಸಿರುವುದು ನೀವು ದೃಶ್ಯದಲ್ಲಿ ಗಮನಿಸಿದ್ದೀರಾ. ಸಂತೋಷ್ ಲಾಡ್ ಕೂಡ ಮೃತ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಇದೀಗ ಮೃತರಿಗೆ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಅಮಿತ್ ಶಾ ಕೂಡ ಹೂಗುಚ್ಛವನ್ನ ಇಟ್ಟು ಮೃತರಿಗೆ ಸಂತಾಪವನ್ನು ಸೂಚಿಸಿ ಗೌರವ ವಂದನೆಯನ್ನ ಸಲ್ಲಿಸಿದ್ರು. ಸೇನೆಯಿಂದ ಕೂಡ ಗೌರವ ನಮನವನ್ನ ಸಲ್ಲಿಸಲಾಗ್ತಿದೆ. ಇನ್ನು ತಮ್ಮವ್ರನ್ನ ಕಳ್ಕೊಂಡಿರುವಂಥವ್ರು ಆ ಶವ ಪೆಟ್ಟಿಗೆಯ ಬಳಿ ತಮ್ಮ ಆಕ್ರಂದನವನ್ನ ವ್ಯಕ್ತಪಡಿಸಿದರೆ ಆಕ್ರಂದನ ಮುಗಿಲು ಮುಟ್ಟಿದೆ. ಕೇರಳ ರಾಮಚಂದ್ರ ನೇಪಾಳದ ಮೃತ ಕುಟುಂಬಸ್ಥರ ಆಕ್ರಂದನ ಗೋಳಾಟ ಮುಗಿಲು ಮುಟ್ಟಿದೆ. ಮೃತ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಗೌರವ ವಂದನೆಯನ್ನ ಸಲ್ಲಿಸಿದ್ದು ಆ ಶವ ಪೆಟ್ಟಿಗೆಯ ಬಳಿ ಕುಟುಂಬಸ್ಥರ ಗೋಳಾಟ ಹೇಳತೀರದಾಗಿತ್ತು. ಅವರಿಗೆ ಸಾಂತ್ವನವನ್ನ ಕೂಡ ಹೇಳಿದ್ರು. ಯಾಕಂದ್ರೆ ನೋಡಿ, ನಿನ್ನೆ ಇಷ್ಟೊತ್ತಲ್ಲಿ ಅದೇ ಪಹಲ್ಗಾಮ್ ಅಲ್ಲಿ ಇಡೀ ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡ್ತಾ ಇದ್ರು. ಅವರು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ನಮ್ಮ ಮೇಲೆ ಉಗ್ರರ ದಾಳಿ ಆಗತ್ತೆ ಅಂತ ಹೇಳಿ. ಒಂದು ದಿನ ಆಗ್ಲಿಲ್ಲ, 24 ಗಂಟೆ ಆಗ್ಲಿಲ್ಲ. ಸೊ ಜೊತೆಲಿದ್ದ ನೆನಪುಗಳನ್ನಷ್ಟೇ ಇಟ್ಕೊಂಡು ಅವರು ವಾಪಸ್ ಮರಳಿ ಊರಿಗೆ ಬರಬೇಕಾಗಿದೆ. ಜೊತೆಗೆ ಹೋದವ್ರನ್ನ ಕಳ್ಕೊಳ್ಬೇಕು, ಅವ್ರಿಂದ ಎಂದೂ ಬರಲ್ಲ ಅನ್ನುವಂಥದ್ದು ಅವ್ರಿಗೆ ಗೊತ್ತಿರೋ ವಿಚಾರ. ಸೊ ಹಾಗಾಗಿ ಇದು ಒಂದು ರೀತಿ ಕರಳು ಹಿಂಡುವ ದೃಶ್ಯ ಅಂತಾನೆ ಹೇಳ್ಬಹುದು. ಸೊ 3-4 ದಿನದ ಹಿಂದೆ ಮದುವೆ ಆದವರು, ಅವರು ಕೂಡ ಲೆಫ್ಟಿನೆಂಟ್, ಅವರು ಪತ್ನಿಯ ಜೊತೆಗೆ ಅಲ್ಲಿಗೆ ಪ್ರವಾಸಕ್ಕೆ ಬಂದಿದ್ದಾರೆ, ಗುಂಡೇಟಿಗೆ ಬಲಿಯಾಗಿದ್ದಾರೆ. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ನಿಜಕ್ಕೂ ಶೋಚನೀಯ ಅಂತ ಹೇಳಬಹುದು. ಇದಕ್ಕೆ ತಕ್ಕ ಉತ್ತರ ಮಾತ್ರ ಇಂಡಿಯಾ ಸೇನೆ ಕೊಡುತ್ತೆ. ಈಗಾಗಲೇ ಅಮಿತ್ ಶಾ ಕೂಡ ಅಲ್ಲೇನು ಗೋಳಾಟ ನಡೆಸ್ತಾ ಇದ್ದಾರಲ್ಲ, ಅವ್ರುಗಳಿಗೆ ಸಾಂತ್ವನವನ್ನ ಕೂಡ ಹೇಳೋದಕ್ಕೆ ಮುಂದಾದ್ರು. ಕಣಿವೆ ನಾಡಿನಲ್ಲಿ ಆದಂತಹ ಭಯೋತ್ಪಾದಕರ ದಾಳಿಗೆ ಬಲಿಯಾದವರಿಗೆ ಸೇನೆ ಕೂಡ ಗೌರವವನ್ನ ಸಲ್ಲಿಸುತ್ತದೆ.